ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೌಡಾಳಾಕ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋದಕ್ಕೆ ಹೋಗಬೇಡಿ. ಇವತ್ತು ನಿಮಗೆ ಯಾವುದೇ ಥರ ಕುಕ್ಕಿಂಗ್ ವ್ಲಾಗ್ ಇಲ್ಲ. ಇವತ್ತು ಕೂಡ ಒಂದು ಪ್ರಾಡಕ್ಟ್ ರಿವ್ಯೂನ ಮಾಡ್ತಾ ಇದ್ದೀನಿ. ಮೀಶೋಯಿಂದ ಒಂದು ಪ್ರಾಡಕ್ಟ್ನ ತರಿಸಿದ್ದೆ. ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಅನಿಸೋದು ನನಗಂತೂ. ನನಗೆ ತುಂಬಾ ಅವಶ್ಯಕತೆ ಇತ್ತು ಈ ಜಾರ್ಗಳಂತೂ. ಬುಲೆಟ್ ಜಾರ್ನ ಬುಕ್ ಮಾಡಿ ತರಿಸ್ಕೊಂಡಿದ್ದೆ. ಜಸ್ಟು ನಿಮಗೆ 288 ರುಪೀಸಲ್ಲಿ ಸಿಕ್ಬಿಡುತ್ತೆ. ಕ್ಯಾಶ್ ಆನ್ ಡೆಲಿವರಿ ಮಾಡ್ಕೊತೀವಿ ಅಂದರೆ ನಿಮಗೆ 318 ರೂಪಾಯಿಗೆ ಸಿಗುತ್ತೆ. ಆನ್ಲೈನ್ ಪೇಮೆಂಟ್ ಮಾಡಿದ್ರೆ 288 ರೂಪಾಯಿಗೆ ಸಿಗುತ್ತೆ. ಬನ್ನಿ ಈ ಜಾರೀಗ ಯಾವ ಥರ ವರ್ಕ್ ಆಗುತ್ತೆ, ಪರ್ಫೆಕ್ಟಾಗಿ ಫಿಟ್ ಆಗಿದೆಯಾ ಅಥವಾ ಇಲ್ವಾ ಅಂತ ಒಂದು ಚೆಕಿಂಗ್ ಮಾಡೋಣ. ಅದು ನಿಮಗೆ ಕೆಲವೊಬ್ರಿಗೆ ತರಿಸ್ಕೊಂಡ್ಬಿಡ್ತೀವಿ, ನಮ್ಗೆ ಅದು ಸೈಜ್ ಗೊತ್ತಾಗಲ್ಲ, ಕೆಲವು ಟೈಮ್ ಲೂಸ್ ಆಗಿಬಿಡುತ್ತೆ, ಕೆಲವು ಟೈಮ್ ಏನೋ ಆಗುತ್ತೆ ಅಂತ ಮತ್ತೆ ರಿಟರ್ನ್ ಮಾಡಿ ಈ ಗೋಜು ತಲೆನೋವೆಲ್ಲ ಬೇಡ ಅಂತ ಕಂಪ್ಲೀಟಾಗಿ ಈ ಥರ ಜಾರ್ನ ತರಿಸ್ಕೊಂಡ್ರೆ ಯಾವ ಥರ ತರಿಸ್ಕೊಬೇಕು ಮಾಡ್ತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು, ಪರ್ಫೆಕ್ಟಾಗಿ ಗ್ರೈಂಡ್ ಆಗಿದೆ ನೋಡಿ. ಇಷ್ಟು ಇನ್ನೂ ಸ್ವಲ್ಪ ನಾನು ಜಾಸ್ತಿ ಹೊತ್ತು ಗ್ರೈಂಡ್ ಮಾಡಿದರೆ ಇನ್ನೂ ನೈಸ್ ಪೌಡರ್ ಆಗ್ತಿತ್ತು. ಬಟ್ ನಾನು ಬರೀ ಇಲ್ಲಿ ತೋರಿಸೋದಕ್ಕೆ ಅಂತ ಮಾತ್ರ ನಾನಿಲ್ಲಿ ಗ್ರೈಂಡ್ ಮಾಡಿದ್ದು ಅಷ್ಟೇ. ವಿಡಿಯೋ ಮಾಡ್ತಾ ಇರೋ ವಿಶೇಷ ಏನಂದರೆ, ಎಷ್ಟೋ ಜನಗಳಿಗೆ ಈ ಥರ ಜಾರ್ಗಳು ತೊಗೋಬೇಕು ಅನ್ನೋ ಒಂದು ಪ್ಲ್ಯಾನ್ ಇರುತ್ತೆ. ಸೊ ನನಗೂ ಅದೇ ರೀತಿ ಪ್ಲ್ಯಾನ್ ಇತ್ತು. ನಾನು ಮೊದಲು ಯೂಸ್ ಮಾಡ್ತಾ ಇರೋ ಜಾರ್ಸ್ಗಳು ಒಂದು ಈ ಥರ ಇದು. ಈ ಜಾರ್ಸ್ಗಳು ಈ ಮಿಕ್ಸಿಗೆ ಬಂದಿರೋವಂಥ ಜಾರ್ಗಳಿದು. ಇದು ಚಿಕ್ಕದು, ಅಷ್ಟೇನು ಯೂಸ್ ಮಾಡಿಲ್ಲ ನಾನು. ಅದು ಅಲ್ಲದೆ ಇದು ಸ್ವಲ್ಪ ಅಷ್ಟು ಪರ್ಫೆಕ್ಟಾಗಿ ಗ್ರೈಂಡ್ ಆಗ್ತಿಲ್ಲ, ಮತ್ತು ಇದು ಟೈಟ್ ಕೂಡ ಆಗಿದೆ. ಸೊ ಇದು ನಾನು ಯೂಸೇ ಮಾಡ್ತಾ ಇರಲಿಲ್ಲ. ಸೊ ಇದು ಯೂಸ್ ಮಾಡದೇ ಇರೋ ಕಾರಣ ಇದನ್ನು ಯೂಸ್ ಮಾಡ್ತಿದ್ದೆ. ಬಟ್ ಇದು ಸ್ವಲ್ಪ ಮಾಮೂಲಿ ನೀರು ಹಾಕಿ ರುಬ್ಬುವಾಗ ಲೀಕೇಜ್ ಆಗ್ತಿತ್ತು ಕೆಳಗಡೆ. ಈಗ ಇಲ್ಲಿ ನೀರು ಹಾಕಿ ರುಬ್ತೀವಲ್ವ, ಇಲ್ಲಿ ನೀರೆಲ್ಲ ಬಂದ್ಬಿಟ್ಟು ಇಲ್ಲೆಲ್ಲ ಕೂತ್ಕೊಂಡ್ಬಿಡೋದು. ಸೊ ಹಾಗಾಗಿ ನಾನು ತುಂಬ ದಿವಸದಿಂದ ವಿಡಿಯೋ ನೋಡ್ತಿದ್ದೆ. ಈ ಥರದ್ದೆಲ್ಲ ಬುಲೆಟ್ ಜಾರ್ಸ್ಗಳನ್ನ ತರಿಸ್ಕೊಂಡು ವಿಡಿಯೋ ಮಾಡಿ ಹಾಕ್ತಿದ್ರು. ಬಟ್ ನನಗೆ ಡೌಟ್ ಇತ್ತು, ಇದು ಪರ್ಫೆಕ್ಟಾಗಿ ಮಿಕ್ಸಿಗೆ ಆಗುತ್ತಾ ಇಲ್ವಾ ಅನ್ನೋ ಒಂದು ಡೌಟ್ ನನಗೆ ತುಂಬ ಇತ್ತು. ಸೊ ಹಾಗಾಗಿ ನಾನು ತರಿಸಿರಲಿಲ್ಲ. ಬಟ್ ಒನ್ಸ್ ಟ್ರೈ ಮಾಡೇ ಬಿಡೋಣ, ನೋಡೇ ಬಿಡೋಣ ಅಂತ ನಾನು ಇದನ್ನು ತರಿಸ್ಕೊಂಡೆ. ಬಟ್ ತರಿಸ್ಕೊಳ್ಳೋದಕ್ಕಿಂತ ಮುಂಚೆ ಇದು ನಾನು ತರಿಸಿದ್ದು ಮೀಶೋಯಿಂದ. ಹೇಗೆ ತರಿಸ್ಕೊಂಡೆ ಅಂತ ಅಂದರೆ, ಇದನ್ನು ತರಿಸೋದಕ್ಕಿಂತ ಮುಂಚೆ ಅಲ್ಲಿ ಏನು ಕೊಟ್ಟಿರ್ತಾರೆ, ಮೀಶೋ ಪ್ರಾಡಕ್ಟ್ನ ಏನು ಕೊಟ್ಟಿರ್ತಾರೆ, ಅಲ್ಲಿ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ. ಇದ್ರ ಮಿಕ್ಸಿ ಜಾರ್ದೇನಿದೆ ಬುಲೆಟ್ ಜಾರು, ಇದ್ರ ಡೀಟೇಲ್ಸ್ನ ಕೊಟ್ಟಿರ್ತಾರೆ. ಸೊ ಆ ಡೀಟೇಲ್ಸ್ನ ನಾನು ಚೆಕ್ ಮಾಡಬೇಕಿದ್ರೆ ಅವರು ಒಂದು ಪಿಕ್ಚರಲ್ಲಿ ನಾನು ನಿಮಗೆ ವಿಡಿಯೋಲಿ ಡಿಸ್ಪ್ಲೇ ಮಾಡ್ತೀನಿ, ಅಲ್ಲಿ ತೋರಿಸಿದ್ರು ಈ ಥರ ಮಿಕ್ಸಿಗೆ ಮೆಜರ್ಮೆಂಟ್ ತೊಗೊಂಡು ಜಾರ್ನ ತರಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಆಗುತ್ತೆ ಇಲ್ಲ ಅನ್ನೋದನ್ನು. ಸೊ ಅಲ್ಲಿ ಕೊಟ್ಟಿರೋ ಮೆಜರ್ಮೆಂಟ್ನ ನಾನು ಮನೇಲಿ ಒಂದ್ಸಲಿ ಚೆಕ್ ಮಾಡಿಕೊಂಡೆ. ನೋಡಿ, ಈ ಥರ ಸ್ಕೇಲ್ ಮಕ್ಕಳು ಇರೋ ಮನೇಲಿ ಪ್ರತಿಯೊಬ್ಬರು ಮನೇಲಿ ಇದ್ದೇ ಇರುತ್ತೆ. ಈ ಥರ ಉದ್ದ ಸ್ಕೇಲ್ ಆದರೂ ತೊಗೊಳ್ಳಿ ಅಥವಾ ಚಿಕ್ಕ ಸ್ಕೇಲ್ ಆದರೂ ತೊಗೊಳ್ಳಿ. ಈ ಸ್ಕೇಲಲ್ಲಿ 8 ಇದೆ ನೋಡಿ, 1 to 8. ಸೇಮ್ ಆ ಡಿಸ್ಕ್ರಿಪ್ಷನಲ್ಲಿ ಏನು ಹಾಕಿದ್ರು ಡೀಟೇಲು ಸೇಮ್ ಅದು ಮಾಮೂಲಿ ಸ್ಟೀಲ್ ಸ್ಕೇಲಲ್ಲಿ ಅಳತೆ ತೊಗೊಂಡು ಹಾಕಿದ್ರು. 8 ಇಂಚು ಮೇ ಬಿ ಇಲ್ಲಿಂದ ಇಲ್ಲಿಗೆ ನಾವು 8 ಇಂಚ್ ಅಂತೀವಲ್ವ, ಆ ಥರ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ರು. ಸೊ ಅದನ್ನು ನೋಡಿ ನಾನು ತರಿಸ್ಕೊಂಡೆ. ಅಲ್ಲಿ ಬಂದಿರೋದನ್ನ ನೋಡಿ ನಾನು ಇಲ್ಲಿ ಚೆಕ್ ಮಾಡಿದೆ. ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿ ತನಕ ಇಟ್ಕೊಂಡ್ರೆ 8 ಬರುತ್ತೆ ಕರೆಕ್ಟಾಗಿ. ಸೊ ಅವರು ಅಲ್ಲಿ ಏನು ಡಿಸ್ಪ್ಲೇಲಿ ಕೊಟ್ಟಿದ್ರು, ಡಿಸ್ಕ್ರಿಪ್ಷನಲ್ಲಿ ಏನು ಕೊಟ್ಟಿದ್ರು ಅದನ್ನೇ ನೋಡಿಕೊಂಡು ನಾನು ಇಲ್ಲಿ ಚೆಕ್ ಮಾಡಿ, ಅಲ್ಲೂ ಸೇಮ್ ಇದೆ, ಇಲ್ಲೂ ಸೇಮ್ ಇದೆ, ಇಂಚಸ್ ಕರೆಕ್ಟಾಗಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು ನೀವು. 1 to 8 ಅಲ್ಲೂ ಸೇಮ್ 1 to 8 ಇದೆ. ನಾನು ಅದನ್ನ ಡಿಸ್ಪ್ಲೇ ಮಾಡ್ತೀನಿ. ಅದನ್ನು ನೋಡಿ ನಾನು ತರಿಸ್ಕೊಂಡೆ. ಸೊ ತರಿಸ್ಕೊಳ್ಳುವಾಗ ಕೂಡ ನನಗೆ ತುಂಬಾ ಡೌಟ್ ಇತ್ತು. ಬಂದರೆ ಹೇಗೆ ವರ್ಕ್ ಆಗುತ್ತೋ, ಇದಾಗುತ್ತೋ ಇಲ್ವೋ, ರುಬ್ಬುತ್ತೋ ಇಲ್ವೋ, ಈ ಜಾರಿಗೆ ಇಡಿಸುತ್ತೋ ಇಲ್ವೋ ಅನ್ನೋದು ನನಗೆ ತುಂಬ ಇತ್ತು. ಬಟ್ ಆ ಥರ ಡೌಟೇ ಬೇಡ, ಪರ್ಫೆಕ್ಟಾಗಿ ಸೆಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಈ ಥರದ್ದು ಏನಾದರೂ ಒಂದು ಬುಲೆಟ್ ಜಾರ್ನ ತರಿಸ್ಕೊಬೇಕು ಅನ್ನೋದಿದ್ದಾಗ ಈ ಥರ ಒಂದು ಮೆಜರ್ಮೆಂಟ್ನ ಚೆಕ್ ಮಾಡಿಕೊಂಡು ತರಿಸ್ಕೊಂಡ್ರೆ ತುಂಬಾ ಯೂಸ್ಫುಲ್. ಯಾಕಂದರೆ ಮತ್ತೆ ತರಿಸ್ಕೊಂಡು ಅದನ್ನ ಕ್ಯಾನ್ಸಲು ಅಥವಾ ರೀಫಂಡೋ ಅಥವಾ ರಿಟರ್ನ್ ಮಾಡಿ ಬೇರೆ ತೊಗೊಳ್ಳೋದಕ್ಕಿಂತ ಇದು ತುಂಬಾ ಬೆಸ್ಟ್ ಅಂದರೆ ಬೆಸ್ಟ್ ಟಿಪ್ಸ್ ಅಂತಲೇ ಹೇಳ್ಬೋದು. ಮೇ ಬಿ ಇದು ಯಾರಿಗಾದ್ರೂ ಯೂಸ್ ಆಗ್ಬೋದು ಅನ್ನೋ ಒಂದು ಇಂಟೆನ್ಷನಲ್ಲಿ ನಾನು ಒಂದು ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ಕೆಲವ್ರಿಗೆ ಪ್ಲ್ಯಾನ್ ಇರಲ್ಲ, ಈ ಥರನೇ ಮಾಡಬೇಕು ಅಥವಾ ಈ ಥರ ತರಿಸ್ಬೇಕಾ ಏನು ಅನ್ನೋದು ಗೊತ್ತಿರಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಕ್ವಾಲಿಟಿ ವೈಸ್ ಏನು ಮಾತಾಡೋದು ಬೇಡ, ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಮಸ್ತಾಗಿದೆ.
ಇಲ್ಲಿ ಏನಪ್ಪ ನನಗೆ ಮಿಸ್ ಆಗಿರೋದು ಅಂದರೆ ಈ 2 ಜಾರ್ ಜೊತೆಗೆ ಒಂದು ಲಿಡ್ ಬರಬೇಕು, 2 ಲಿಡ್ಗಳು ಬರಬೇಕಿತ್ತು. ಬಟ್ ಅದು ನನಗೆ ಕ್ಯಾನ್ಸಲ್ ಆಗಿದೆ, ಅದು ಬಂದಿಲ್ಲ, ಬರೀ ಜಾರ್ಸ್ ಮಾತ್ರ ಬಂದಿದೆ. ಸೊ ಪರವಾಗಿಲ್ಲ, ನಾನು ಅದಕ್ಕೋಸ್ಕರ ಈಗ ರಿಟರ್ನ್ ಮಾಡಿ ಮತ್ತೆ ತರಿಸ್ಕೊಳ್ಳೋದೇನು ಬೇಡ ಅಂತೇಳಿ ನಾನು ಸುಮ್ಮನಾಗಿದ್ದೀನಿ. ನೀವು ನೋಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಕ್ವಾಲಿಟಿ ವೈಸ್ ಏನು ಮಾತಾಡೋದು ಬೇಡ, ಸಖತ್ತಾಗಿದೆ ಕ್ವಾಲಿಟಿ ಅಂತೂ. ನೋಡಿ, ಯಾರಿಗಾದ್ರೂ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ಬೈ ಮಾಡಿ, ಯೂಸ್ ಆಗುತ್ತೆ ನಿಮಗೂ ಸಹ. ನೋಡಿದ್ರಿ ಅಲ್ವಾ, ಈ ಒಂದು ಪ್ರಾಡಕ್ಟಿಂದ ಯಾರಿಗಾದರೂ ಯೂಸ್ ಆಗ್ಬೋದು. ಅಂದರೆ ಮಕ್ಕಳು ಇರೋ ಮನೆಗಳಲ್ಲಿ ನಾವು ಡೈಲಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ತಿಂಡಿಗಳನ್ನ ರೆಡಿ ಮಾಡ್ತಿರ್ತೀವಿ ಅಂದಾಗ ಈ ದೊಡ್ಡ ಜಾರ್ನ ನಾವು ಎಲ್ಲ ಟೈಮಲ್ಲೂ ಬಳಸೋದಕ್ಕಾಗಲ್ಲ. ಸೊ ಈ ಥರ ಚಿಕ್ಕ ಜಾರ್ಗಳಿದ್ರೆ ಬೇಗನೆ ಕೆಲಸ ಆಗುತ್ತೆ. ಸ್ವಲ್ಪ ಅಂದರೆ ಚಿಕ್ಕ ಫ್ಯಾಮಿಲಿಗಳಿಗೆ ಒಂದು 7-8 ಜನ ಅಥವಾ 5-6 ಜನಕ್ಕೆಲ್ಲ ಈ ಚಟ್ನಿ ಮಸಾಲ ರುಬ್ತೀನಿ ಅಂದರೆ ದೊಡ್ಡ ಜಾರ್ ಅವಶ್ಯಕತೆ ಇರುತ್ತೆ. ನೋಡಿ ಈ ಥರ. ಸೊ ಕಮ್ಮಿ ಮಾಡ್ತೀವಿ, ಒಂದು 3 ಜನ ಇದ್ದಾರೆ ಅಂತ ಅಂದಾಗ ಈ ಥರ ಕಮ್ಮಿ ಕ್ವಾಂಟಿಟಿಲಿ ಮಾಡುವಾಗ ಈ ಜಾರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ದೊಡ್ಡ ಜಾರಲ್ಲೆಲ್ಲ ರುಬ್ಬೋದಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ನೋಡಿ, ನಿಮ್ಮನೇಲಿ ಹೀಗೆ ಮಾಡ್ತಾರಾ? ನನ್ನ ವೀಡಿಯೋ ಮಾಡುವಾಗೆಲ್ಲ ನನ್ನ ಮಗಳೇ ಮೇನಿಲ್ಲ ಆಟ ಬರೋದಿಲ್ಲ ಅದಕ್ಕೂ, ಅವಳು ಏನೋ ಚೆಕ್ ಮಾಡ್ತಾ ಇದ್ದಾಳೆ. ಸೊ ನೋಡಿ, ಯಾರಿಗಾದರೂ ಈ ಜಾರ್ಸ್ಗಳೇನಾದರೂ ಬುಲೆಟ್ ಜಾರ್ಸ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಬೈ ಮಾಡಿ, ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇರ್ತೀರಾ, ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡೋದಂತ ಮರೆಯೋದಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇರ್ತೀರಾ, ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.